ಹಲೋ ನಮಸ್ಕಾರ. ಇಷ್ಟು ದಿನ ಲಕ್ಷಾಂತರ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಇದೀಗ ಹೊರಬಿದ್ದಿದೆ. ಈ ವಿಡಿಯೋದಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲಿ ಏನೇನಿದೆ, ಈ ಬಾರಿಯ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ, ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ ರೀತಿ ಇದೆ, ಮತ್ತೆ ಒಟ್ಟಾರೆ 3991 ಪೋಸ್ಟ್ಗಳಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಪೋಸ್ಟ್ಗಳು ಎಷ್ಟಿದೆ, ಇವೆಲ್ಲ ವಿಷಯಗಳನ್ನು ತಿಳಿಯೋಣ. ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಈ ಬಾರಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಟ್ಟಾರೆ 3991 ಪೋಸ್ಟ್ಗಳ ಕಾಲ್ಫಾರ್ಮ್ ಆಗಿದೆ. ಅದರಲ್ಲಿ 3395 ಪೋಸ್ಟ್ಗಳು ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಾಗಿವೆ. ಇನ್ನು ಉಳಿದ 596 ಪೋಸ್ಟು ಕಲ್ಯಾಣ ಕರ್ನಾಟಕ ಭಾಗದ ಪೋಸ್ಟ್ಗಳು ಅವು. ಆ ಸಂವಿಧಾನದ ಆರ್ಟಿಕಲ್ 371 ಜೆ ಅಡಿಯಲ್ಲಿ ಬರುವಂತಹ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿರ್ತವೆ ಆ ಪೋಸ್ಟ್ಗಳು. ಉಳಿದ 3395 ಪೋಸ್ಟ್ಗಳಿಗೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಸೊ ಮೊದಲಿಗೆ ವೇತನ ಶ್ರೇಣಿ ಎಷ್ಟಿದೆ ಅಂತ ನೋಡೋದಾದರೆ, ಬೇಸಿಕ್ಕು 37,500ರಿಂದ 76,100 ವೇತನ ಶ್ರೇಣಿ ಇದೆ. ಸೊ ಒಟ್ಟಾರೆ 3,395 ಪೋಸ್ಟ್ಗಳಲ್ಲಿ ಸೊ ಪುರುಷರಿಗೆ ಎಷ್ಟು ಪೋಸ್ಟು ಮೀಸಲಾಗಿದ್ದಾವೆ ಅಂದರೆ 2,266 ಪೋಸ್ಟ್ಗಳು. ಇನ್ನು 755 ಪೋಸ್ಟ್ಗಳು ಮಹಿಳೆಯರಿಗೆ ಮೀಸಲಾಗಿವೆ. ಇನ್ನು ಈ 257 ಪೋಸ್ಟ್ಗಳು ಯಾವಪ್ಪ ಅಂದರೆ, ಈಗ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿ ಅಂದರೆ ಈಗ ಆಲ್ರೆಡಿ ಡ್ಯೂಟಿ ಮಾಡ್ತಾ ಇರ್ತಾರಲ್ಲ ಅವರಿಗೆ ರಿಸರ್ವ್ಡ್ ಆಗಿರೋಂತಹ ಪೋಸ್ಟ್ಗಳು 257 ಸೇವಾನಿರತ ಪುರುಷರಿಗೆ, 82 ಪೋಸ್ಟ್ಗಳು ಸೇವಾನಿರತ ಮಹಿಳೆಯರಿಗೆ ಮೀಸಲಾಗಿರ್ತವೆ. ಇನ್ನು ಟ್ರಾನ್ಸ್ಜೆಂಡರ್ ಅಂದರೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳು ಮೀಸಲಾಗಿವೆ. ಸೊ ಒಟ್ಟಾರೆ 3,395 ಪೋಸ್ಟ್ಗಳು ಇದ್ದಾವೆ. ನೆಕ್ಸ್ಟು ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಏನಪ್ಪ ಅಂತ ನೋಡೋದಾದರೆ, ಈ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ. ಈ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಈ ಡಿಪ್ಲೊಮೊ ಸ್ಟೂಡೆಂಟ್ಸು, ITI ಸ್ಟೂಡೆಂಟ್ಸು, ಇವರಿಗೆಲ್ಲ ಮುಂಚೆಲ್ಲ PUC ಮೇಲೆ ಗೌರ್ಮೆಂಟಿಂದ ಕಾಲ್ಫಾರ್ಮ್ ಆಗ್ತಿದ್ದಂತಹ ಸರ್ಕಾರಿ ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಅವರು ಸಹ PUC ಮೇಲೆ ಕಾಲಾಗುವಂತಹ ಎಲ್ಲ ಸರ್ಕಾರಿ ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೇ ತತ್ಸಮಾನ ವಿದ್ಯಾರ್ಹತೆ ಅಂತ. ಅಂದರೆ ಡಿಪ್ಲೊಮೊ, JOC ಕೋರ್ಸ್ಗಳು ಬರ್ತಾವಲ್ಲ, ITI, ಅವೆಲ್ಲ ವಿದ್ಯಾರ್ಥಿಗಳು ಸಹ ಈಗ ಅಪ್ಲಿಕೇಶನ್ ಆಗ್ಬೋದು. ಸೊ ಹಾಗಾದರೆ PUC ಅಂದರೆ CBSE ಬೋರ್ಡು ಅಥವಾ ISC ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೋದು, ಅಥವಾ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವಂತಹ PUC ಬೋರ್ಡ್ ಇದೆಯಲ್ಲ ಆ ಕ್ಲಾಸ್ 12 ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿದ್ದರು, ಓಕೆ. ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವಂತಹ ಉನ್ನತ ಪ್ರೌಢಶಿಕ್ಷಣದ ಕೋರ್ಸ್ನಲ್ಲಿ ಕ್ವಾಲಿಫೈ ಆಗಿದ್ದರೂ ನಡೆಯುತ್ತೆ. ಮತ್ತು 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು ಅಥವಾ ಡಿಪ್ಲೊಮಾ ಕೋರ್ಸ್ ವಿದ್ಯಾರ್ಥಿಗಳಿಗೂ ಸಹ ಅಪ್ಲಿಕೇಶನ್ ಹಾಕೋಕ್ಕೆ ಹೇಳಿದ್ನಲ್ಲ, ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರೋ ವಿದ್ಯಾರ್ಥಿಗಳು ಸಹ ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ನೆಕ್ಸ್ಟು ನೋಡೋದಾದರೆ, ಸೊ ಇಲ್ಲಿ ವಯೋಮಿತಿ, ಇದು ಇಂಪಾರ್ಟೆಂಟ್ ನೋಡಿ. ಸೊ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ನು 5 ಇಯರ್ಸ್ ಕೊಡ್ತೀನಿ ಅಂತ ಹೇಳಿದರು. ಅಫಿಷಿಯಲ್ ಆಗಿ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೇ ಅದನ್ನು ಹೇಳಿದ್ದಾರೆ, ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ ಅಂತ. ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಾಗಿದ್ದರೆ ನೀವು 33 ವರ್ಷಗಳವರೆಗೂ ಸಹ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಮತ್ತು ನೀವು SC ST ಅಥವಾ ಕೆಟಗರಿ 1, ಕೆಟಗರಿ 2A 2B 3A ಮತ್ತು 3B ಅಭ್ಯರ್ಥಿಗಳಾಗಿದ್ದರೆ ನೀವು 35 ವರ್ಷಗಳ ವಿದ್ಯಾರ್ಥಿಗಳಾಗಿದ್ದರೂ ಸಹ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ, ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ವಿದ್ಯಾರ್ಥಿಗಳು ಇವರು, ಸೊ ಇವರಿಗೆ 38 ವರ್ಷಗಳವರೆಗೆ ಸಹ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶಗಳನ್ನು ನೀಡಲಾಗಿದೆ. ಮತ್ತು ಇಲ್ಲಿ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹೇಳಿದ್ನಲ್ಲ, ಈಗ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿ ಅಂದರೆ ಈಗ ಆಲ್ರೆಡಿ ಕೆಲಸ ಮಾಡ್ತಿರೋ ಅಂಥವ್ರು ಅವ್ರಿಗೂ ಸಹ ರಿಸರ್ವೇಷನ್ ಇದೆ. ಅವರು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಾಗಿದ್ದರೆ ಅವ್ರಿಗೆ 38 ವರ್ಷಗಳು. SC ST ಮತ್ತು ಕೆಟಗರಿ 1, ಕೆಟಗರಿ 2A 2B ಮತ್ತು 3A 3B ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 40 ವರ್ಷಗಳವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶಗಳನ್ನು ನೀಡಲಾಗಿದೆ. ನೆಕ್ಸ್ಟು, ಸೊ ಈ ಸೇವಾನಿರತ ಅಭ್ಯರ್ಥಿಗಳು ಯಾರಪ್ಪ ಅಂದರೆ, ಈಗಾಗಲೇ ಪೊಲೀಸ್ ಇಲಾಖೆಗೆ ಜಾಯ್ನ್ ಆಗಿರ್ತಾರೆ, ಅಂದರೆ ಕೆಲಸ ಮಾಡ್ತಿರ್ತಾರೆ. ಈ CAR ಆಗಿ, DAR ಅಂದರೆ ಸಿಟಿ ಆರ್ಮಡ್ ಪೊಲೀಸ್ ಆಗಿ, ಡಿಸ್ಟಿಕ್ ಆರ್ಮಡ್ ಪೊಲೀಸ್ ಆಗಿ, ಅಥವಾ ಇನ್ಯಾವುದೇ ಸಹ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಕೆಲಸಕ್ಕೆ ಸೇರಿಕೊಂಡು 5 ವರ್ಷಗಳು ಅವರು ಸೇವೆಯನ್ನು ಮಾಡಿರಬೇಕು. ಯಾವಾಗಂದರೆ, ಸೊ ಅವರು ಅಪ್ಲಿಕೇಶನ್ ಹಾಕೋಕ್ಕೆ ಈ ಕೊನೆ ದಿನಾಂಕ ಕೊಟ್ಟಿದ್ದಾರಲ್ಲ ಈ ನೋಟಿಫಿಕೇಷನಲ್ಲಿ, ಆ ದಿನಾಂಕಕ್ಕೆ ಅವ್ರು ಕೆಲಸಕ್ಕೆ ಸೇರ್ಕೊಂಡು 5 ವರ್ಷ ಆಗಿರಬೇಕು. ಅಂಥ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಸೊ ಇಲ್ಲಿ ಪೋಸ್ಟಲ್ಲೂ ಸಹ ಅವರಿಗೆ ಸೊ ಇಲ್ಲಿ ಹೇಳಿದಾಗೆ ಸೇವಾನಿರತ ಅಭ್ಯರ್ಥಿಗಳು ಅಂತ ಇಲ್ಲಿ ಫಸ್ಟಿಗೆ ಹೇಳಿದ್ವಲ್ಲ, ಸೊ ನೋಡಿ ಇಲ್ಲಿ ಸೇವಾನಿರತ ಪುರುಷರಿಗೆ 257 ಪೋಸ್ಟು ಮತ್ತು ಸೇವಾನಿರತ ಮಹಿಳೆಯರಿಗೆ 82 ಪೋಸ್ಟ್ ಅಂತ ಹೇಳಿದ್ರಲ್ಲ, ಅವರಿಗೆ ಇದು ಸಪ್ರೇಟಾಗಿ ಎತ್ತಿಟ್ಟಿರುವಂಥ ಪೋಸ್ಟು. ಅಂದರೆ ಈಗಾಗಲೇ ಅವರು ಸಿಟಿ ಆರ್ಮಡ್ ಪೊಲೀಸ್ ಆಗಿ, ಇಲ್ಲ ಡಿಸ್ಟ್ರಿಕ್ಟ್ ಆರ್ಮಡ್ ಪೊಲೀಸ್ ಆಗಿ
ಯಾವುದಾದ್ರೂ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಅವ್ರು ಕೆಲಸ ಸೇರಿಕೊಂಡು ಮಾಡ್ತಾ ಇದ್ದರೆ ಅಂಥ ಅಭ್ಯರ್ಥಿಗಳು ಈಗಾಗಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಮೇಲೆ 5 ವರ್ಷ ಕಂಪ್ಲೀಟ್ ಆಗಿರಬೇಕು. ಅವರು ಈ ಅಪ್ಲಿಕೇಶನ್ ಹಾಕೋ ಕೊನೆ ದಿನ ಕೊಟ್ಟಿದ್ದಾರಲ್ಲ ಅವತ್ತಿಗೆ ಅವರು ಕೆಲ್ಸಕ್ಕೆ ಸೇರಿಕೊಂಡು 5 ವರ್ಷಗಳು ಕಂಪ್ಲೀಟ್ ಆಗಿದ್ರೆ ಅವರಿಗೆ ಪೋಸ್ಟಲ್ಲೂ ಸಹ ರಿಸರ್ವೇಷನ್ ಇದೆ ಮತ್ತು ಏಜ್ ರಿಲ್ಯಾಕ್ಸೇಷನಲ್ಲೂ ಅವ್ರಿಗೆ ಮತ್ತಷ್ಟು ವಿನಾಯಿತಿಗಳನ್ನು ಕೊಡಲಾಗಿದೆ. ಸೊ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂತ ನೋಡೋದಾದರೆ, ಸೊ ಪ್ರಾಧಿಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ cet.online.karnataka.government.in ಅಥವಾ KE ವೆಬ್ಸೈಟ್ನಲ್ಲಿ ಇದರಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬೇಕು. ಇದು ಹಾಗಾದರೆ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಡೇಟ್ ಯಾವತ್ತಪ್ಪ ಅಂತಂದರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8ನೇ ತಾರೀಕು 6ನೇ ತಿಂಗಳು ಜೂನಿಗೆ 8ನೇ ತಾರೀಕಿಂದ ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮತ್ತು 7ನೇ ತಿಂಗಳು 3ನೇ ತಾರೀಕಿನವರೆಗೂ ಅಪ್ಲಿಕೇಶನ್ನ ಹಾಕ್ಬೋದು. 4ನೇ ತಾರೀಕಿವರೆಗೂ ನೀವು ಫೀಸ್ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಫೀಸ್ ಸ್ಟ್ರಕ್ಚರು, ಸೊ ಈ ಫೀಸು ಯಾವ್ಯಾವ ಕ್ಯಾಟಗರಿಗೆಲ್ಲ ಎಷ್ಟೆಷ್ಟಿದೆ ಅಂತ ನೋಡೋದಾದರೆ, ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸು ಮತ್ತು ಇತರೆ ಪ್ರವರ್ಗಗಳು ಅಂದರೆ ಕ್ಯಾಟಗರಿ 2A 2B 3A 3B ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಶುಲ್ಕವನ್ನು 750 ರೂಗಳ ಶುಲ್ಕವನ್ನು ಪೇ ಮಾಡಬೇಕಾಗಿರ್ತೈತೆ. ಮತ್ತು SC ST ಮತ್ತು ಕ್ಯಾಟಗರಿ A ಮತ್ತು ಮಾಜಿ ಸೈನಿಕ ಮತ್ತು ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಗಳ ಶುಲ್ಕವನ್ನು ಪೇ ಮಾಡಬೇಕಾಗಿರುತ್ತೆ. ಸೊ ಇನ್ನು ಪರೀಕ್ಷೆ ವಿಧಾನ, ಸೊ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರ್ತೈತೆ. ಆಫ್ಲೈನ್ OMR ಟೈಪು ಅಂದರೆ 100 ಕ್ವಶನ್ಸ್ ಇರ್ತವೆ, ಅದನ್ನು ಟಿಕ್ ಮಾಡೋದಿರುತ್ತೆ. ಸೊ ಇದ್ರ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ, ಆಲ್ರೆಡಿ ತುಂಬ ಎಕ್ಸಾಮ್ಸ್ ಬರೆದಿರ್ತೀರ. ಸೊ ನೆಕ್ಸ್ಟು ಸಿಲೆಬಸ್ ಏನೇನಿದೆ ಅಂತಂದರೆ GK ಇದೆ, ಜನರಲ್ ಸೈನ್ಸ್ ಇದೆ, ಜಿಯೋಗ್ರಫಿ, ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಮತ್ತು ಫ್ರೀಡಮ್ ಮೂವ್ಮೆಂಟ್ ಬಗ್ಗೆ ಹೇಳಿದ್ದಾರೆ, ಮೆಂಟಲ್ ಎಬಿಲಿಟಿ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸೊ ಜನರಲ್ ಅವೇರ್ನೆಸ್ ಬಗ್ಗೆ 100 ಪ್ರಶ್ನೆಗಳನ್ನು ಕೇಳಿರ್ತಾರೆ. 100 ಅಂಕಗಳು, ಒಂದು ಕ್ವಶನ್ಗೆ 1 ಅಂಕಗಳು, 90 ನಿಮಿಷಗಳು ಅಂದರೆ 1.5 ಗಂಟೆ ಟೈಮ್ ಇರುತ್ತೆ. ಸೊ ನೆಕ್ಸ್ಟು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ. ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರ್ಯಾರೆಲ್ಲ ಬರೀಬೇಕು, ಯಾರ್ಯಾರು ಬರೀಬಾರ್ದು ಅಂತ ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ವಿನಾಯಿತಿ ಪಡೆದ ಅಭ್ಯರ್ಥಿಗಳಂದರೆ ಈಗಾಗಲೇ ನಾವು ಬರೆದು ಕ್ವಾಲಿಫೈ ಆಗಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಉಳಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾಗ್ತದೆ. ಅದನ್ನು ಈಗ ಹೇಳಿಲ್ಲ, ನಂತರ ದಿನಾಂಕದಲ್ಲಿ ತಿಳಿಸಲಾಗುವುದು ಅಂತ ಹೇಳ್ತಾರೆ. ಲಿಖಿತ ಪರೀಕ್ಷೆ ಯಾವತ್ತಿದೆ ಅಂದರೆ 8ನೇ ತಿಂಗಳು 2ನೇ ತಾರೀಕು, ಅಂದರೆ ತುಂಬ ಕಡಿಮೆ ದಿನ ಕೊಟ್ಟಿದ್ದಾರೆ. ಯಾಕಂದರೆ ಇಷ್ಟು ದಿನ ವಿದ್ಯಾರ್ಥಿಗಳೆಲ್ಲನ ಪ್ರೊಟೆಸ್ಟ್ ಮಾಡ್ತಾಯಿದ್ರು, ಕಾಲ್ಫಾರ್ಮ್ ಮಾಡಿ ಅಂತ ತುಂಬ ದಿನಗಳಿಂದ ಕಾಲ್ಫಾರ್ಮ್ ಆಗಿರಲಿಲ್ಲ. ಸೊ ಟೈಮ್ ಏನು ಜಾಸ್ತಿ ದಿನ ಇಲ್ಲ, ತುಂಬ ಕಡಿಮೆ ಇದೆ. ಟೈಮಿಂಗ್ಸು 10:30ರಿಂದ 12 ಗಂಟೆವರೆಗೂ 1.5 ಗಂಟೆ ಟೈಮಿಂಗ್ಸ್ ಇದೆ. 2ನೇ ತಾರೀಕು 8ನೇ ತಿಂಗಳು ಲಿಖಿತ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಇದು ಪೋಸ್ಟ್ಮನ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ನೀವು ಪೋಸ್ಟ್ಮನ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ. ಒಟ್ಟಾರೆ ಆಲ್ಮೋಸ್ಟ್ ಈ ಡೇಟಿಗೆ ಎಕ್ಸಾಮ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ತುಂಬ ದಿನದಿಂದ ಕಾಲ್ಫಾರ್ಮ್ ಆಗಲಿ ಅಂತ ಪ್ರೊಟೆಸ್ಟ್ ಮಾಡ್ಕೊಂಡು ಬಂದಿದ್ರು ವಿದ್ಯಾರ್ಥಿಗಳು. ಸೊ ಪೋಸ್ಟ್ಮನ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಅದರಿಂದನೇ ನೀವು ಇದೇ ಅಫಿಷಿಯಲ್ ಡೇಟ್ ಅಂತ ತಿಳ್ಕೊಂಡು ಸೊ ನಿಮ್ಮ ಪ್ರಿಪ್ರೇಷನ್ ಮಾಡಿ. ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತಾ ಇಲ್ವಾ ಅಂತ ಕೇಳಿದ್ರೆ, ಸೊ ಖಂಡಿತವಾಗ್ಲೂ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ಸೊ 0.25 ಅಂಕ ಅಂದರೆ ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಂದರೆ ಒಂದು ಪ್ರಶ್ನೆಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅಭ್ಯರ್ಥಿಗೂ ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ರೈಟ್ ಮಾರ್ಕ್ಸ್ ಹಾಕಿದ್ರೆ, ರೈಟ್ ಆಪ್ಷನ್ಸ್ ಹಾಕಿದ್ರೆ 1 ಮಾರ್ಕ್ಸ್ ಬರುತ್ತೆ. ಇಲ್ಲ ಅಂದರೆ ನೀವು ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದರೆ 1/4 ಅಂದರೆ 4-1 ಅಂತ ಕರಿತೀರಲ್ಲ, ಅಂದರೆ 1 ರಾಂಗ್ ಆನ್ಸರಿಗೆ ನೀವು 0.25 ಅಂದರೆ 1/4 ಮಾರ್ಕ್ಸ್ಗಳನ್ನು ಕಳ್ಕೊಳ್ತೀರಾ. ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ನು ಸಹ ಇರುತ್ತೆ. ಸೊ ಮತ್ತು ಈ ಬಾರಿಯ ನೋಟಿಫಿಕೇಷನಲ್ಲಿ ಅತಿ ಪ್ರಮುಖವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅಂಶವನ್ನು ಹೇಳ್ತೀನಿ, ಗಮನ ಇಟ್ಕೊಳ್ರಿ. ಸೊ ಯಾಕಂದರೆ ಇದು ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗೋವಂಥದ್ದು. ಬಟ್ KEನವರು ಈ ಬಾರಿ ಹೊಸದಾಗಿ ಪರಿಚಯಿಸ್ತಾ ಇರೋವಂಥದ್ದು ಇದು ಏನಂದರೆ, ಸಿಸ್ಟಮಲ್ಲಿ ಟ್ರಾನ್ಸ್ಪರೆನ್ಸಿ ತರಬೇಕು. ಯಾವುದೇ ಈಗಾಗಲೇ ಪರೀಕ್ಷೆ ಆದ ನಂತರ ಯಾವುದೇ ವಿದ್ಯಾರ್ಥಿಗಳು ತಮ್ಮ OMR ಖಾಲಿ ಬಿಟ್ಟು ಬಂದು ಎಕ್ಸಾಮ್ ಹಾಲಲ್ಲಿ ನೆಕ್ಸ್ಟು ಅದನ್ನು ಫಿಲ್ ಮಾಡಿ ಅಕ್ರಮವಾಗಿ ಯಾವುದೇ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವಂತಹ ಕೆಲಸವನ್ನು ಮಾಡಬಾರ್ದು, ಯಾವುದೇ ಅಕ್ರಮಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದ KEನವರು ಒಂದು ಒಳ್ಳೆ ಉಪಕ್ರಮವನ್ನು ಈ ಬಾರಿ ತೆಗೆದುಕೊಂಡಿದ್ದಾರೆ ಅಂತ ಮುಂಚೆಲೇ ಹೇಳಿದರು. ಅದನ್ನು ಅಫಿಷಿಯಲ್ ಆಗಿ ಈ ಎಕ್ಸಾಮಿಂದ ಅವರು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಒಂದು ಗುಡ್ ಇನಿಷಿಯೇಟಿವ್ KEನವ್ರದ್ದು ಒಂದು ಗುಡ್ ಇನಿಷಿಯೇಟಿವ್ ಅಂತಲೇ ಇದನ್ನು ಹೇಳ್ಬೋದು. ಇದು ಎಷ್ಟೋ ವಿದ್ಯಾರ್ಥಿಗಳೇ ಅಂದರೆ ಹಳೆ ವಿದ್ಯಾರ್ಥಿಗಳಿಗೆ ಏನು ಅಷ್ಟೊಂದು ಕನ್ಫ್ಯೂಸ್ ಆಗಲ್ಲ. ಹೊಸದಾಗಿ ಯಾರು ಎಕ್ಸಾಮ್ಸ್ನ ನೀವು ಈ ಬಾರಿ ಬರಿತಾ ಇರ್ತೀರೋ ಅವರಿಗೆ ಖಂಡಿತವಾಗ್ಲೂ ಇದು ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರ್ತೈತೆ. ಅದರಿಂದ ಈ ಪಾಯಿಂಟ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮತ್ತು ಕರೆಕ್ಟಾಗಿ ತಿಳ್ಕೊಳ್ರಿ. ಏನಂದರೆ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು, ಅಂದರೆ ಈ ಬಾರಿ OMR
OMR ಶೀಟಿಯಲ್ಲಿ ಮುಂಚೆಲ್ಲ ಯಾವ ರೀತಿ ಇತ್ತು, ಒಂದು ಪ್ರಶ್ನೆ ಕೊಡ್ತಾ ಇದ್ರು, 4 ಅದಕ್ಕೆ ಆಪ್ಷನ್ ಕೊಡ್ತಿದ್ರು. ಆ 4 ಆಪ್ಷನಲ್ಲಿ ಯಾವ್ದು ರೈಟ್ ಆಗಿರ್ತಿತ್ತೋ ಆ ಆಪ್ಷನ್ ಹಾಕಿ ಬರ್ತಿದ್ವಿ. ಸರಿಯಾಗಿದ್ರೆ ಅದಕ್ಕೆ 1 ಅಂಕ ಕೊಡ್ತಾ ಇದ್ರು. ಇನ್ ಕೇಸ್ ರಾಂಗ್ ಆಗಿದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದ್ದಿದ್ರೆ 0.25 ಅಂಕ ಅಂದರೆ 1/4 ಅಂಕ ಅದಕ್ಕೆ ಕಟ್ ಆಗ್ತಾ ಇತ್ತು. ಆದರೆ ಈ ಬಾರಿ ಮತ್ತೆ ಮುಂದೆ ಎಲ್ಲ KE ನಡೆಸುವಂಥ ಎಲ್ಲ ಪರೀಕ್ಷೆಯಲ್ಲೂ ಸಹ 5 ಆಯ್ಕೆಗಳು ಆಪ್ಷನ್ಸ್ ಇರ್ತವೆ. ನಿಮ್ಗೆ OMR ಶೀಟಲ್ಲಿ 4 ಆಪ್ಷನ್ ಕೊಟ್ಟಿರಲ್ಲ, 5 ಆಪ್ಷನ್ ಕೊಟ್ಟಿರ್ತಾರೆ. ಸೊ ABCD ಜೊತೆಗೆ E ಅನ್ನೋ ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರಪ್ಪ ಅದನ್ನ ಅಂದರೆ, ಈ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಸೊ ನೋಡಿ, ಈ 5 ಆಪ್ಷನ್ ಯಾಕೆ ಕೊಟ್ಟಿರ್ತಾರೆ ಅಂದರೆ, ನೀವು ಯಾವುದೇ ನಿಮಗೆ ಗೊತ್ತಿಲ್ಲ ನನಗೆ ಆನ್ಸರು ಅಂತ ನೀವು ಹಾಗೆ ಆ ಕ್ವಶನ್ಸ್ ಬಿಟ್ಟಿದ್ರೆ ಅದನ್ನು ಹಂಗೆ ಬಿಟ್ಟು ಬರೋಗಿಲ್ಲ. 5ನೇ ಆಪ್ಷನ್ಗೆ ಎಲ್ಲ ಎಕ್ಸಾಮ್ಸ್ ಆದಮೇಲೆ 5 ನಿಮಿಷ ಅದಕ್ಕೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಆವಾಗ ಆ 5ನೇ ಆಯ್ಕೆಗೆ ನೀವು ಶೇಡ್ ಮಾಡಿ ಬರಬೇಕಾಗುತ್ತೆ, ಹಾಗೆ ಖಾಲಿ ಬಿಟ್ಟು ಬರೋ ಹೋಗಿಲ್ಲ. ಸೊ ಯಾಕಂದರೆ ಇನ್ ಕೇಸು ನೀವು ವೃತ್ತ ಶೇಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅದಕ್ಕೂ ಸಹ ನೆಗೆಟಿವ್ ಅಂಕಗಳನ್ನು ಕಟ್ ಮಾಡಲಾಗುತ್ತದೆ. ಇಲ್ಲಿ ಹೇಳಿದೆ ನೋಡಿ, ಪ್ರತಿ ಪ್ರಶ್ನೆಗೆ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ ಅಂತ. ಸೊ ಮತ್ತು ಈ ಎಕ್ಸಾಮ್ಸ್ ಬರೆದಿದ್ಮೇಲೆ ಫಿಸಿಕಲ್ ಟೆಸ್ಟಿಗೆ ಸೊ ಯಾವ ರೇಷ್ಯೋದಾಗೆ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗ್ತಾರೆ ಅಂತ ನೋಡೋದಾದರೆ, ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆಗಳನ್ನು ನಡೆಸಲಾಗುವುದು. ಅಂದರೆ 1:5, ಈಗ 3991 ಇಂಟು 5 ಮಾಡಿದ್ರೆ ಎಷ್ಟು ಪೋಸ್ಟ್ ಬರುತ್ತಾ ಅಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದರಲ್ಲಿ ಫಿಸಿಕಲ್ ಟೆಸ್ಟಿಗೆ ಕ್ವಾಲಿಫೈಡ್ ಆಗಿ ಹೋಗ್ತಾರೆ. ಪರೀಕ್ಷೆಗೆ ಸಂಬಂಧಪಟ್ಟಂತಹ ಯಾವುದೇ ಅಪ್ಡೇಟ್ಸ್ ಇದ್ರೂ ನಿಮಗೆ CET-online.karnataka.government.in ಅಥವಾ KEA ವೆಬ್ಸೈಟು ಅಥವಾ ಪೊಲೀಸ್ ಇಲಾಖೆಯ KSP.recruitment.in ಪ್ರಕಟಿಸಲಾಗುತ್ತೆ. ಸೊ ಇದನ್ನು ಬಿಟ್ಟು ಇನ್ಯಾವುದೇ ಕಡೆ ಬರೋ ಇನ್ಫಾರ್ಮೇಷನ್ನು ಅಫಿಷಿಯಲ್ ಆಗಿರಲ್ಲ, ಫೇಕ್ ಆಗಿರ್ತೈತೆ. ಇನ್ನು ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ನೋಡೋದಾದರೆ, ಸೊ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಇದರಲ್ಲೇ ಯಾವ ರೀತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ ಅಂತ ನೋಡೋದಾದರೆ, ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದರೆ ಜೆಂಟ್ಸಿಗೆ, ಹುಡುಗರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್. ಸೊ ಈಗಾಗಲೇ ನಿಮಗೆ ಗೊತ್ತಿರ್ತೈತೆ, ಇದು ಮಿನಿಮಮ್ ಹೈಟು 168 ಸೆಂಟಿಮೀಟರ್ ಇರಬೇಕು. ಮತ್ತು ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಪೂರ್ತಿ ವಿಸ್ತರಿಸಿದಾಗ 86 ಸೆಂಟಿಮೀಟರ್, ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಎಕ್ಸ್ಟೆನ್ಷನ್ ಆಗಬೇಕು. ಟೋಟಲ್ 86 ಸೆಂಟಿಮೀಟರ್ ಬರಬೇಕು. ಸೊ ಇದು ಪುರುಷ ಅಭ್ಯರ್ಥಿಗಳಿಗೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇದಿರಬೇಕು. ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು. 157 ಸೆಂಟಿಮೀಟರ್ ಹೈಟ್ ಇರಬೇಕು. 45 kg ಅವರು ವೆಯ್ಟ್ ಇರಬೇಕು. ಸೊ ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ನೆಕ್ಸ್ಟು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಇವರಿಗೆ ವಿನಾಯಿತಿಯನ್ನು ನೀಡಲಾಗಿರ್ತೈತೆ. ಸೊ ಇವ್ರಿಗೆ ಮಿನಿಮಮ್ ಹೈಟು 150 ಸೆಂಟಿಮೀಟರ್ ಇದ್ದರೂ ಇವ್ರು ಸಾಕಾಗುತ್ತೆ. ಅಂದರೆ ಶೆಡ್ಯೂಲ್ ಟ್ರೈಬ್ಸು, ಇವಾಗ ಬುಡಕಟ್ಟು ಭಾಗದಿಂದ ಬರ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೆಲವೊಂದು ವಿನಾಯಿತಿಗಳನ್ನು ಅವರು ಸಮಾಜದ ಮುನ್ನೆಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಸರ್ಕಾರದ ಪ್ರತಿಯೊಂದು ನೋಟಿಫಿಕೇಷನ್ಸ್ಗಳಲ್ಲೂ ಸಹ ಪೋಸ್ಟಲ್ಲಾಗಿರ್ಬೋದು ಅಥವಾ ಫೀಸ್ ಸ್ಟ್ರಕ್ಚರಲ್ಲಾಗಿರಬಹುದು, ಹೈಟಲ್ಲಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಇದ್ದರೆ ಎಕ್ಸಾಮ್ಸ್ಗಳಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಗಳಲ್ಲಾಗಿರ್ಬೋದು, ಇಂಥದ್ರಿಗೆ ಎಲ್ಲದರಲ್ಲಿಗೂ ಸಹ ಕೆಲವೊಂದು ವಿನಾಯಿತಿಗಳನ್ನು ಸಮಾಜದ ಮುನ್ನೆಲೆಗೆ ಬಂದು ಅವರು ಸಮಾಜದಲ್ಲಿ ನಾಗರಿಕರಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಇರ್ತಾರೆ. ಸೊ ಇದರಲ್ಲಿ ಅವರಿಗೆ ಮಿನಿಮಮ್ ಹೈಟು 155 ಸೆಂಟಿಮೀಟರ್ ಇರುತ್ತೆ. ಎದೆ ಸುತ್ತಳತೆ 5 ಸೆಂಟಿಮೀಟರ್, ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್. ಅಂದರೆ ಟೋಟಲ್ 5 ಸೆಂಟಿಮೀಟರ್ ಎಕ್ಸ್ಟೆನ್ಷನ್ ಆಗಬೇಕು. ಟೋಟಲ್ ಅದು ಎಕ್ಸ್ಟೆನ್ಷನ್ ಆದಾಗ 75 ಸೆಂಟಿಮೀಟರ್ ಎದೆಯ ಸುತ್ತಳತೆ ಅವರಿಗೆ ಬರಬೇಕು. ಸೊ ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳು ನೋಡೋದಾದರೆ ಅದೇ ಅಂದರೆ ಶೆಡ್ಯೂಲ್ ಟ್ರೈಬ್ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಮಿನಿಮಮ್ ಹೈಟು 150 ಸೆಂಟಿಮೀಟರ್ ಇದ್ದರೂ ಸಾಕಾಗುತ್ತೆ ಅವರಿಗೆ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಫಿಸಿಕಲ್ ಟೆಸ್ಟು 6.5 ನಿಮಿಷಗಳಲ್ಲಿ ಅವರು 1600 ಮೀಟರ್ ಓಟವನ್ನು ಕಂಪ್ಲೀಟ್ ಮಾಡಬೇಕಾಗಿರ್ತೈತೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇವೆರಡರಲ್ಲಿ ಯಾವುದಾದ್ರೂ ಒಂದು. ಎತ್ತರ ಜಿಗಿತ ಆದರೆ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಂದರೆ ಅದಕ್ಕಿಂತ ಕಡಿಮೆ ಇಲ್ಲದೆ 1.20 ಮೀಟರು ಹೈಟು ಎಗರಬೇಕು ಅವರು. ಸೊ ನಾವು ಲಾಂಗ್ ಜಂಪ್ ಮಾಡ್ತೀವಿ, ಉದ್ದ ಜಿಗಿತ ಲಾಂಗ್ ಜಂಪು ಮಾಡ್ತೀವಿ ಅಂತಂದರೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಂದರೆ 3 ಅವಕಾಶ ಕೊಡ್ತಾರೆ ಇದ್ರಾಗೆ. ಸೊ ಒಂದು ಸತಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ 3 ಅವಕಾಶ ಇರುತ್ತಾರೆ. 3 ಅವಕಾಶದಲ್ಲಿ ನೀವು ಲಾಂಗ್ ಜಂಪ್ ಆದರೆ 3.80 ಮೀಟರ್ಗಿಂತ ಜಾಸ್ತಿ ಎಗರಬೇಕಾಗ್ತೈತೆ. ಹೈ ಜಂಪ್ ಆದರೆ 1.20 ಮೀಟರ್ಗಿಂತ ಜಾಸ್ತಿ ಹೈಟು ನೀವು ಎಗರಬೇಕಾಗ್ತೈತೆ. ಇದು ನಿಮ್ಮ ಹೈ ಜಂಪ್ ಅಥವಾ ಲಾಂಗ್ ಜಂಪಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಗುಂಡು ಎಸೆತ ಇರುತ್ತೆ. ಪುರುಷ ಅಭ್ಯರ್ಥಿಗಳೇ 7.26 kgಯ ಗುಂಡನ್ನು ಕೊಟ್ಟಿರ್ತಾರೆ. ಇದರಲ್ಲಿ 5.60 ಮೀಟರ್ಗಿಂತ ಜಾಸ್ತಿಯನ್ನು ಎಸಿಬೇಕಾಗ್ತೈತೆ. ಕಡಿಮೆ ಇಲ್ಲದಂತೆ ಅಂದರೆ ಅದಕ್ಕಿಂತ ಜಾಸ್ತಿ 5.60 ಮೀಟರ್ಗಿಂತ ದೂರವನ್ನು ಎಸಿಬೇಕಾಗ್ತೈತೆ. ಇದರಲ್ಲೂ ಸಹ ನಿಮಗೆ 3 ಅವಕಾಶಗಳು ಇರ್ತವೆ. ಸೊ ಇದು
ಹುಡುಗರಿಗೆ ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡು ರನ್ನಿಂಗು, ಹೈ ಜಂಪು ಮತ್ತು ಗುಂಡು ಎಸೆತ. ಸೊ ಈಗ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿ ಇದೆ ಅಂತ ನೋಡೋದಾದರೆ ಅವ್ರಿಗೆ 400 ಮೀಟರ್ ಓಟ ಇರುತ್ತೆ, 1600 ಮೀಟ್ರು ಇರಲ್ಲ. ಹೆಣ್ಮಕ್ಳಿಗೆ 400 ಮೀಟರ್ ಓಟ ಇರುತ್ತೆ. ಅವರು 2 ನಿಮಿಷ ಇರ್ತೈತೆ ಅವಕಾಶ ಅವ್ರಿಗೆ. 2 ನಿಮಿಷಕ್ಕಿಂತ ಮೀರದಂತೆ ಅಂದರೆ 2 ನಿಮಿಷದ ಒಳಗಡೆ ಅವರು 400 ಮೀಟರ್ ಓಟವನ್ನು ಕಂಪ್ಲೀಟ್ ಮಾಡಬೇಕಾಗಿರ್ತೈತೆ. ಸೊ ಮತ್ತು ಅವ್ರಿಗೆ ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಂದರೆ 0.90 ಮೀಟರ್ಗಿಂತ ಜಾಸ್ತಿ ಎಗರಬೇಕಾಗುತ್ತೆ ಹೈಟು. ನೆಕ್ಸ್ಟ್ ಉದ್ದ ಜಿಗಿತ ಅಥವಾ ಹೈ ಜಂಪ್ ಮಾಡಲಿಲ್ಲ ಅಂದರೆ ಇಲ್ಲ ಲಾಂಗ್ ಜಂಪ್ ಆಗಿದ್ದರೆ 2.50 ಮೀಟರ್ಗಿಂತ ಜಾಸ್ತಿ ಎಗರಬೇಕಾಗ್ತೈತೆ. ಅವ್ರಿಗೂ ಸಹ 3 ಅವಕಾಶಗಳನ್ನು ಕೊಟ್ಟಿರ್ತಾರೆ. ಮತ್ತು ಗುಂಡು ಎಸೆತ ಅವ್ರಿಗೆ 4 kg ಗುಂಡಿರುತ್ತೆ. ಸೊ ನಮ್ಮಂಗೆ 7.26 kg ಗುಂಡಿರೋದೆಲ್ಲ ಸೊ ಹೆಣ್ಮಕ್ಳಿಗೆ 4 kg ಗುಂಡಿರುತ್ತೆ. ಅವರು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಸೊ ಅಂದರೆ 3.75 ಮೀಟರ್ಗಿಂತ ಉದ್ದವನ್ನು ತಾವು ಗುಂಡುಗಳನ್ನು ಎಸೆಬೇಕಾಗ್ತದೆ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ನೋಡೋದಾದರೆ ನೆಕ್ಸ್ಟು ಮೆಡಿಕಲ್ ಟೆಸ್ಟು ಅದೆಲ್ಲ ಇರುತ್ತೆ. ಸದ್ಯಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇದೆಲ್ಲ. ಸೊ ಇದೆಲ್ಲ ಮೆಡಿಕಲ್ ಟೆಸ್ಟಿನ ಮಾಹಿತಿ. ಸೊ ಫಸ್ಟ್ ಎಕ್ಸಾಮ್ ಇರುತ್ತೆ, ಆಮೇಲೆ ಫಿಸಿಕಲ್ ಟೆಸ್ಟು ಇದೆಲ್ಲ ಆಮೇಲೆ ಸೊ ಬರುವಂಥದ್ದು. ಸದ್ಯಕ್ಕೆ ಈಗ ಇದು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಸೊ ನೆಕ್ಸ್ಟು ಸೊ ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನು. ಅಂದರೆ ಇದು ರಿಸರ್ವೇಷನ್ ಕ್ಯಾಟಗರೀಸ್ದು ಯಾವ್ಯಾವ ರೀತಿ ನೀವು ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಳಂಗಿದ್ರೆ, ಅಂದರೆ ಈ ರೂರಲ್ ರಿಸರ್ವೇಷನು ಮತ್ತು ಟ್ರಾನ್ಸ್ಜೆಂಡರ್ ರಿಸರ್ವೇಷನ್ ಆಗಿರ್ಬೋದು, ಅಥವಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ರಿಸರ್ವೇಷನ್ ಆಗಿರ್ಬೋದು, ಅಥವಾ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಸೊ ನೀವೆಲ್ಲ ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಳಂಗಿದ್ರೆ ಸುಮ್ಮನೆ ಅದರಲ್ಲಿ ಬರ್ಸಂಗಿಲ್ಲ ಅದನ್ನು. ಸೊ ಇಲ್ಲಿ ಹೇಳಿದಾರಲ್ಲ ಇದೇ ಫಾರ್ಮೆಟಲ್ಲಿ ಇರಬೇಕದು. ಅಂದರೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2001 ಅಂದರೆ ಇದೊಂದು ಫಾರ್ಮ್ ಬರುತ್ತೆ ಅದಕ್ಕೆ ಅಂತಲೇ. ಸೊ ಗೌರ್ನಮೆಂಟು ಸೊ ಅಧಿಕೃತವಾಗಿ ಹೇಳಿರ್ತಕ್ಕಂಥ ಇದೊಂದು ಫಾರ್ಮು, ಅದರಲ್ಲೇ ಬರೆಸ್ಕೊಂಡು ಅದನ್ನು ಕ್ಲೈಮ್ ಮಾಡ್ಕೋಬೇಕಾಗ್ತೈತಿ. ಇದೆಲ್ಲ ನಿಮಗೆ ಆಲ್ರೆಡಿ ಇದು ಮಾಹಿತಿ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಅದರಲ್ಲಿ ಬರೆಸ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೆಕ್ಸ್ಟು ಸೊ ಇನ್ನೇನಾದರೂ ಇಂಪಾರ್ಟೆಂಟ್ ಇದೆ ಅಂದರೆ ಸೊ ಅಷ್ಟೇ ಅಂದ್ಕೊತೀನಿ. ಇಷ್ಟೇ. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಮಾಹಿತಿಯನ್ನು ಸೊ ಸದ್ಯಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ. ಇಷ್ಟು ದಿನ ತುಂಬ ದಿನಗಳಿಂದ ಅಂದರೆ ವರ್ಷಾನುಗಟ್ಲೆಯಿಂದನೇ ಆ್ಯಕ್ಚುಲಿ ನೋಟಿಫಿಕೇಷನ್ಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇರ್ತೀರ. ಅಂದರೆ ಯೂನಿಫಾರ್ಮ್ ಹಾಕಬೇಕು ಅನ್ನೋದೊಂದು ಎಷ್ಟೋ ಆಸ್ಪಿರೆಂಟ್ಸು ಡ್ರೀಮ್ ಆಗಿರ್ತೈತಿ. ಸೊ ನಾನು ಯೂನಿಫಾರ್ಮ್ ಹಾಕಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು, ನಾನು ಯೂನಿಫಾರ್ಮ್ ಹಾಕಿ ನಮ್ಮ ಊರಿಗೆ ಬರಬೇಕು, ನಮ್ಮ ಮನೆಗೆ ಬರಬೇಕು, ಸೊ ನಮ್ಮ ಅಪ್ಪ ಅಮ್ಮನಿಗೆ ಆ ಯೂನಿಫಾರ್ಮ್ ಹಾಕಿ ತೋರಿಸ್ಬೇಕು ಅನ್ನೋದೆಲ್ಲ ಡ್ರೀಮ್ಗಳು ಎಷ್ಟೋ ಸ್ಟೂಡೆಂಟ್ಸ್ಗಳು ಕಂಡಿರ್ತೀರ. ಸೊ ಅವ್ರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ 3991 ಪೋಸ್ಟ್ಗಳ ಕಾಲ್ಫಾರ್ಮ್ ಆಗಿದೆ. ಸೊ ನೋಡಿ, ಸೊ ನೀವು ಯಾರ್ಯಾರೆಲ್ಲ ಯೂನಿಫಾರ್ಮ್ ಹಾಕಬೇಕು ಅಂತ ಇಷ್ಟ ಇದೆ, ಯಾರ್ಯಾರ್ದೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡು ಈಗ ಎಕ್ಸ್ಪ್ಲೈನ್ ಮಾಡಿನಲ್ಲ ಆ ಫಿಸಿಕಲ್ ಸ್ಟ್ಯಾಂಡರ್ಡ್ ನಿಮ್ಮದಿದೆ. ಸೊ ಅವರೆಲ್ಲ ಎಕ್ಸಾಮಿಗೆ ತುಂಬ ದಿನ ಏನು ಕೊಟ್ಟಿಲ್ಲ, ತುಂಬ ಕಡಿಮೆ ದಿನ ಇದೆ. ಸೊ ಪ್ರಿಪೇರ್ ಆಗಿ. ಸೊ ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಅಂತ ವೀಡಿಯೋ ಮುಗಿಸ್ತೀನಿ. ಸೊ ನನ್ನ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.